ಗೊತ್ತಿರುತ್ತೆ. ಇವತ್ತು ಕತೆ ಹೇಳ್ತೀಯ ಪ್ಲೀಸ್? ಸರಿ, ಇವತ್ತು ಕೂಡ ಪಂಚತಂತ್ರದ ಒಂದು ಕತೆನ ಹೇಳ್ತೀನಿ. ಈ ಕತೆನ ಬರೆದಿದ್ದು ವಿಷ್ಣು ಶರ್ಮಾ ಅಂತ ನಿಂಗೆ ಗೊತ್ತೇ ಇದೆ ಅಲ್ವಾ? ಸೋಮಾರಿ ಕತ್ತೆ. ತುಂಬಾ ಹಿಂದೆ ಒಂದಲ್ಲ ಒಂದೂರಲ್ಲಿ ಒಬ್ಬ ವ್ಯಾಪಾರಿ ತನ್ನ ಕತ್ತೆ ಜೊತೆ ವಾಸವಾಗಿದ್ದ. ಅವನು ಆ ಕತ್ತೆನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದ. ಕತ್ತೆಗೂ ಅಷ್ಟೇ ಅವನ್ ಕಂಡ್ರೆ ತುಂಬಾ ಇಷ್ಟ ಆಗಿತ್ತು. ಪ್ರತಿ ವಾರ ತನ್ನ ಮಾರಾಟದ ವಸ್ತುಗಳನ್ನ ಕತ್ತೆ ಮೇಲೆ ಹೇರ್ಕೊಂಡು ಊರಿಂದ ಪಟ್ಟಣಕ್ಕೆ ಹೋಗಿ ತನ್ನ ವಸ್ತುಗಳನ್ನೆಲ್ಲ ಮಾರಾಟ ಮಾಡಿ ವ್ಯಾಪಾರ ಮಾಡಿ ಮನೆಗೆ ವಾಪಸ್ ಬರ್ತಿದ್ದ. ಒಂದಿನ ವ್ಯಾಪಾರಿಗೆ ಗೊತ್ತಾಯ್ತು ಪಟ್ಟಣದಲ್ಲಿ ಉಪ್ಪಿಗೆ ತುಂಬಾ ಬೇಡಿಕೆ ಇದೆ ಅಂತ. ಅವನು ತಡ ಮಾಡದೆ ಒಂದಷ್ಟು ಉಪ್ಪಿನ ಮೂಟೆನ ಕತ್ತೆ ಮೇಲೆ ಹೇರ್ದ. ಕತ್ತೆ ಇತ್ತೀಚೆಗೆ ತುಂಬಾ ಸೋಮಾರಿಯಾಗಿತ್ತು. ಅಯ್ಯೋ, ಎಷ್ಟೊಂದು ಭಾರ! ನಂಗಂತೂ ಭಾರ ಹೊತ್ಕೊಂಡು ಸಾಕಾಗೋಗಿದೆ. ಇದರಿಂದ ನಂಗೆ ಯಾವಾಗ ಮುಕ್ತಿ ಸಿಗತ್ತಪ್ಪ ಅಂತ ಮನ್ಸಲ್ಲೇ ಬೈಕೊಂಡು ನಡೀತಾ ಇತ್ತು. ಪಟ್ಟಣಕ್ಕೂ ಮತ್ತೆ ಊರಿಗೂ ಮಧ್ಯ ಒಂದು ನದಿ ಹರಿತಾ ಇತ್ತು. ಅವರಿಬ್ರು ಅದನ್ನ ದಾಟಿ ಪಟ್ಟಣಕ್ಕೆ ಹೋಗ್ಬೇಕಿತ್ತು. ಹಾಗೆ ನದಿ ದಾಟುವಾಗ ಕತ್ತೆ ಆಯ ತಪ್ಪಿ ನದಿಲಿ ಬಿದ್ಬಿಡ್ತು. ಉಪ್ಪಿನ ಮೂಟೆ ಎಲ್ಲ ಒದ್ದೆಯಾಗೋಯ್ತು. ಆಗ ಉಪ್ಪೆಲ್ಲ ಕರಗಿ ಮೂಟೆ ಹಗುರ ಆಯ್ತು. ಇದರಿಂದ ವ್ಯಾಪಾರಿಗೆ ತುಂಬಾ ನಷ್ಟ ಆಯ್ತು. ಆದ್ರೆ ಕತ್ತೆಗೆ ತುಂಬಾ ಸಂತೋಷ ಆಯ್ತು. ಮುಂದಿನ ವಾರ ವ್ಯಾಪಾರಿ ಮತ್ತೆ ಪಟ್ಟಣಕ್ಕೆ ಹೊರಟ. ಈ ಸಾರಿ ಕತ್ತೆ ಬೇಕು ಅಂತಾನೆ ನದಿಲಿ ಮುಳುಗ್ತು. ಮತ್ತೆ ನದಿಲಿ ಉಪ್ಪೆಲ್ಲ ಕರಗಿ ಮೂಟೆ ಹಗುರಾಯ್ತು. ಆದ್ರೆ ವ್ಯಾಪಾರಿಗೆ ತುಂಬಾ ನಷ್ಟ ಆಯ್ತು. ಕತ್ತೆ ಪ್ರತಿ ಬಾರಿನೂ ಇದೇ ತರ ಮಾಡೋಕೆ ಶುರು ಮಾಡ್ತು. ಆಗ ವ್ಯಾಪಾರಿಗೆ ಅನುಮಾನ ಬಂತು. ಅವನು ಕತ್ತೆಗೆ ಬುದ್ಧಿ ಕಲ್ಸೋಣ ಅಂತ ಅನ್ಕೊಂಡ. ಈ ವಾರ ಹೋಗುವಾಗ ಅವನು ಉಪ್ಪಿನ ಮೂಟೆ ಬದಲು ಹತ್ತಿ ಮೂಟೆನ ಹಾಕ್ದ. ಕತ್ತೆ ಯಾವಾಗ್ಲೂ ಮಾಡೋ ತರ ಹೋಗಿ ನದಿಲಿ ಮುಳುಗ್ತು. ಆದ್ರೆ ಈ ಬಾರಿ ಮೂಟೆಯ ಭಾರ 10 ಪಟ್ಟು ಜಾಸ್ತಿ ಆಯ್ತು. ಯಾಕಂದ್ರೆ ಹತ್ತಿ ನೀರನ್ನೆಲ್ಲ ಹೀರ್ಕೊಂಡು ಭಾರ ಆಗತ್ತಲ್ವಾ, ಅದಕ್ಕೆ. ಕತ್ತೆಗೆ ಭಾರ ತಡೆಯೋಕೆ ಆಗಿಲ್ಲ. ಹಾಗೋ ಹೀಗೋ ಪಟ್ಟಣದವರೆಗೆ ಹೋಗಿ ತಲುಪಿತು. ಆ ದಿನ ಕತ್ತೆ ಪಾಠ ಕಲಿತು. ಮತ್ತೆ ಯಾವತ್ತೂ ಅದು ಈ ಉಪಾಯವನ್ನ ಮಾಡಿಲ್ಲ. ಮತ್ತೆ ಅದು ತನ್ನ ಸೋಮಾರಿತನನ ಕೂಡ ಬಿಟ್ಟಿತು. ವ್ಯಾಪಾರಿಯ ಉಪಾಯ ಫಲಿಸಿತ್ತು. ನೋಡಿದ್ರಲ್ವಾ ಮಕ್ಕಳೇ, ಸೋಮಾರಿತನ ಒಳ್ಳೇದಲ್ಲ. ನಾವು ಯಾವತ್ತೂ ಪ್ರಾಮಾಣಿಕತೆಯಿಂದ ದುಡಿಬೇಕು. ಮತ್ತೊಂದು ಕತೆ ಜೊತೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.